ಹಾಸನಾಂಬ ದರ್ಶನಕ್ಕೆ ಹರಿದು ಬಂದಿದೆ ಜನಸಾಗರ. ಹಾಸನದ ಅಧಿದೇವತೆ ಆಗಿರುವಂತಹ ಹಾಸನಾಂಬೆಗೆ ಸಾಕಷ್ಟು ಜನರು ದರ್ಶನ ಮಾಡ್ಕೊಳ್ಳೋಕೆ ಬರ್ತಾ ಇದ್ದಾರೆ. ಸಾಕಷ್ಟು ಜನ ಬರ್ತಾರೆ. ಇದ್ರ ಬಗ್ಗೆ ಕ್ರಮ ವಹಿಸಬೇಕು, ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ಮನವಿಯನ್ನು ಮಾಡಲಾಗ್ತಾ ಇದೆ. ಪೊಲೀಸ್ ಇಲಾಖೆ ಜವಾಬ್ದಾರಿ ಏನು ಇದೆ ಅದನ್ನ ತಗೋಬೇಕು, ನಾವು ತಗೊಂತೀವಿ ಅಂತ ಹೇಳಿ ಪತ್ರವನ್ನು ಬರೆದ ಭಕ್ತರನ್ನ ನಿಯಂತ್ರಿಸಲು ಡಿಸಿ ಲತಾ ಕುಮಾರಿ ಅವರಿಗೆ ಮನವಿಯನ್ನು ಮಾಡಿದೆ ಪೊಲೀಸ್ ಇಲಾಖೆ. ಹಾಸನ ಎಸ್ಪಿ ಮೊಹಮ್ಮದ್ ಸುಜಿತಾ ಪತ್ರವನ್ನು ಬರೆದು ಮನವಿಯನ್ನು ಮಾಡಿದ್ದಾರೆ. ಹೊರ ರಾಜ್ಯಗಳಿಂದ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಬರ್ತಾರೆ. ಬರೀ ಕರ್ನಾಟಕ ಮಾತ್ರವಲ್ಲ, ಬೇರೆ ಕಡೆಯಿಂದ ಕೂಡ ಬರ್ತಾರೆ. ರಸ್ತೆವರೆಗೂ ಕೂಡ ಭಕ್ತರ ಒಂದು ಸರದಿ ಸಾಲು ಬಂದು ನಿಂತ್ಕೊಂಡ್ಬಿಟ್ಟಿದೆ. ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವಂತಹ ಸ್ಥಳಾವಕಾಶ ಕಡಿಮೆ ಇದೆ. ಜನರಿಗೆ ನಿಂತ್ಕೊಳ್ಳೋಕೆ ಜಾಗ ಸಾಲ್ತಾ ಇಲ್ಲ. ದೀಪಾವಳಿ ಹಬ್ಬದ ರಜೆ ಏನಿದೆ, ಇನ್ನಷ್ಟು ಹೆಚ್ಚಿನ ಜನರು ಬರುವಂತಹ ಒಂದು ನಿರೀಕ್ಷೆ ಇದೆ. ಭಕ್ತಾದಿಗಳು ಇನ್ನಷ್ಟು ಜಾಸ್ತಿ ಜನ ಬರ್ತಾರೆ. ಹೆಚ್ಚಿನ ಒಂದು ಸಂಖ್ಯೆಯ ಭಕ್ತರು ಬಂದು ನುಗ್ಗಲು ಉಂಟಾಗುವಂತಹ ಪರಿಸ್ಥಿತಿ ಆಗಬಹುದು. ಹೀಗಾಗಿ ಅದು ಆಗಬಾರ್ದು ಅಂತ ಹೇಳಿ, ಅಹಿತಕರ ಘಟನೆ ಸಂಭವಿಸಬಾರದು ಅಂತ ಹೇಳಿ ಎಚ್ಚರಿಕೆಯನ್ನು ತಗೋಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ. ಭಕ್ತರನ್ನು ನಿಯಂತ್ರಿಸಲು ಕ್ರಮ ವಹಿಸದೆ ಇದ್ದಲ್ಲಿ ಏನಾದರೂ ಒಂದು ಅನಾಹುತ ಆಗ್ಬೋದು. ಹೀಗಾಗಿ ಇದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿರುವಂಥದ್ದು ಪೊಲೀಸ್ ಇಲಾಖೆಗೆ, ಅಲ್ಲಿನ ಡಿಸಿ ಅವರಿಗೆ. ಪೊಲೀಸ್ ಇಲಾಖೆಯ ಒಂದು ಜವಾಬ್ದಾರಿ ಅಲ್ಲ ಇದು ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಏನಾದರೂ ಇದು ಘಟನೆಗಳಾದರೆ ನೋಡಿ, ಇದ್ರ ಬಗ್ಗೆ ನೀವು ಗಮನ ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡ್ತಾ ಇರುವಂಥದ್ದು ಪೊಲೀಸ್ ಇಲಾಖೆ, ಅಲ್ಲಿನ ಒಂದು ಡಿಸಿ ಅವರಿಗೆ. ಯಾಕಂದರೆ ವರ್ಷಕ್ಕೆ ಒಮ್ಮೆ ಮಾತ್ರ ಏನು ದರ್ಶನ ಕೊಡುತ್ತೆ ಈ ಒಂದು ಹಾಸನದ ಅಧಿದೇವತೆ, ಕೊಡ್ತಾರೆ. ದೇವಸ್ಥಾನದ ಬಾಗಿಲು ತೆಗೆಯುತ್ತೆ. ಸಾಕಷ್ಟು ಜನರು ಇದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಇಡೀ ವರ್ಷ ಕಾಯ್ತಾ ಇರ್ತಾರೆ, ಯಾವಾಗ ಒಂದು ದೇವಸ್ಥಾನ ಓಪನ್ ಆಗುತ್ತೆ, ನಾವು ಯಾವಾಗ ಹೋಗ್ತೀವಿ, ಯಾವಾಗ ದರ್ಶನವನ್ನು ಪಡಿತೀವಿ ಅಂತ. ಹೋದ ತಕ್ಷಣ ಏನಲ್ಲಿ ದರ್ಶನ ಬೇಗ ಸಿಕ್ಬಿಡಲ್ಲ, ಕಾಯಬೇಕು, ಗಂಟೆಗಟ್ಟಲೆ ಕಾಯಬೇಕು, ಅಷ್ಟು ಜನ ಇರ್ತಾರೆ. ಹೀಗಾಗಿ ಈ ಒಂದು ದೀಪಾವಳಿ ಹಬ್ಬ ಇರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ರಜೆ ಇದೆ. ಭಾನುವಾರ, ಸೋಮವಾರ ಈ ರೀತಿಯಾಗಿ ಒಂದು ದಿನ ಗ್ಯಾಪ್ ಬಿಟ್ಟರೆ ಇನ್ನೊಂದು 2 ದಿನ ರಜೆ, ಆ ರೀತಿಯಾಗಿ ರಜೆಗಳು ಇರೋದ್ರಿಂದ ಜಾಸ್ತಿ ಸುಮಾರು ಒಂದು 3-4 ದಿನ ರಜೆ ಸಿಗೋದ್ರಿಂದ ಸರ್ಕಾರಿ ರಜೆಗಳಿದೆ. ಸಾಕಷ್ಟು ಜನರು ಬರುವಂಥ ಒಂದು ನಿರೀಕ್ಷೆ ಇದೆ. ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಇನ್ನಷ್ಟು ಜನ ಹೆಚ್ಚಾಗ್ತಾರೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಯಾಕಂದರೆ ಪ್ರತಿ ವರ್ಷವೂ ಕೂಡ ಈ ದೇವಸ್ಥಾನಕ್ಕೆ ಬರುವಂಥ ಒಂದು ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೇ ಇದೆ. ಹೀಗಾಗಿ ಈ ಬಾರಿ ಕೂಡ ಮತ್ತಷ್ಟು ಹೆಚ್ಚಾಗುತ್ತೆ. ಏನಾದರೂ ಒಂದು ಅಹಿತಕರ ಘಟನೆಗಳಾದರೆ ಅದಕ್ಕೆ ಯಾರು ಜವಾಬ್ದಾರಿ? ಹೀಗಾಗಿ ಇದ್ರ ಬಗ್ಗೆ ಕ್ರಮ ವಹಿಸಬೇಕು, ನೀವು ಗಮನ ಕೊಡಿ. ಪೊಲೀಸ್ ಇಲಾಖೆ ಅದಕ್ಕೆ ಜವಾಬ್ದಾರಿ ಆಗೋಕ್ಕೆ ಆಗಲ್ಲ. ಒಂದು ರೀತಿಯಲ್ಲಿ ಇನ್ನಷ್ಟು ವ್ಯವಸ್ಥೆಯನ್ನು ಮಾಡಿಕೊಡಿ. ಯಾಕಂದರೆ ಜನರು ಬಂದು ನಿಂತ್ಕೊಳ್ಳೋಕೆ ಕ್ಯೂ ಏನು ನಿಂತ್ಕೊತಾಳಲ್ಲ, ಅದು ಸ್ಥಳಾವಕಾಶ ಏನಿದೆ, ಜಾಗ ಕಡಿಮೆ ಇದೆ, ಜನರು ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಬೇರೆ ಒಂದು ಸ್ವಲ್ಪ ವ್ಯವಸ್ಥೆಗಳನ್ನು ಮಾಡಿಕೊಡಿ. ಯಾಕಂದರೆ ರಸ್ತೆ ತನಕ ಬಂದು ಭಕ್ತರು ನಿಂತ್ಕೊಂಡಿದ್ದಾರೆ, ಸಾಲಾಗಿ ನಿಂತ್ಕೊಂಡಿದ್ದಾರೆ. ನಾವು ನಿಯಂತ್ರಣ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಹಾಸನಾಂಬೆಯ ಒಂದು ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳ ಒಂದು ಸುಗಮ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿರುವಂಥದ್ದು. ಭಕ್ತರ ಸರದಿ ಸಾಲು ಏನಿದೆ, ನಿಂತ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಮನವಿ ಮಾಡಿದೆ ಪೊಲೀಸ್ ಇಲಾಖೆ. ಈ ಒಂದು ವಿಚಾರವಾಗಿ ನೀವು ಗಮನ ಹರಿಸಿ, ಅದಕ್ಕೆ ಪೊಲೀಸ್ ಇಲಾಖೆ ಜವಾಬ್ದಾರಿ ಆಗಲ್ಲ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿ ಬರೆದಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.